ಕಾರ್ಯಕ್ರಮ ಇವತ್ತು ನಮ್ಮ ಕಿರಣ್ ಅವರು TKR ಫೌಂಡೇಶನ್ ಇದರಲ್ಲಿ ಅವರು ಒಂದು 1500 ಸ್ಕೂಲ್ ಬ್ಯಾಗ್ಸ್, ಯಾಕಂದರೆ ಮಕ್ಕಳಿಗೆ ಬುಕ್ಸ್ ಇದೆ ಬಟ್ ಅದನ್ನು ಇಡಲಿಕ್ಕೆ ಬ್ಯಾಗ್ ಇಲ್ಲ. ಈ ಥರ ಸೋಷಿಯಲ್ ಸರ್ವಿಸ್ ಅವ್ರು ಮಾಡ್ತಾ ಇದ್ದಾರೆ. ಸೊ ಆ್ಯಸ್ ಎ ಗುಡ್ ಫ್ರೆಂಡ್ ಅವರಿಗೆ ಬೆಸ್ಟ್ ವಿಶಸ್ ಹೇಳಬೇಕು. ಮಕ್ಕಳಿಗೆಲ್ಲ ಒಂದು ಎಕ್ಸಾಮ್ಸ್ ಹತ್ರ ಬರ್ತಾ ಇರೋದ್ರಿಂದ ಎಲ್ಲರಿಗೂ ಒಂದು ಏನು ಅವರಿಗೆ ಬೆಸ್ಟ್ ವಿಶಸನ್ನು ನಮ್ಮ ಕಡೆಯಿಂದ TKR ಫೌಂಡೇಶನ್ ಕಡೆಯಿಂದ ಈ ರೀತಿಯಲ್ಲಿ ಕೊಟ್ಟಿದ್ದೀವಿ. ಕಾರ್ಯಕ್ರಮ ಇವತ್ತು ನಮ್ಮ ಕಿರಣ್ ಅವರು TKR ಫೌಂಡೇಶನ್ ಇದರಲ್ಲಿ ಅವರು ಒಂದು 1500 ಸ್ಕೂಲ್ ಬ್ಯಾಗ್ಸ್, ಯಾಕಂದರೆ ಮಕ್ಕಳಿಗೆ ಬುಕ್ಸ್ ಇದೆ ಬಟ್ ಅದನ್ನು ಇಡಲಿಕ್ಕೆ ಬ್ಯಾಗ್ ಇಲ್ಲ. ಸೊ ಅದು ಒಂದು ಇವತ್ತು ಮಾಡಿದ್ದಾರೆ. ಅದು ರೆಗ್ಯುಲರ್ ಬೇಸಿಸ್ ಮೇಲೆ ಅವರು ಬೇರೆ ಈ ಥರ ಸೋಷಿಯಲ್ ಸರ್ವಿಸ್ ಅವ್ರು ಮಾಡ್ತಾಯಿದ್ದಾರೆ. ಸೊ ತುಂಬ ಸಾರಿ ಕೇಳಿದ್ರು ಅವರು, ಬಟ್ ನನಗೆ ಆಗಲಿಲ್ಲ. ಸೊ ಇವತ್ತು ಇಲ್ಲಿ ಬರುವುದು, ಆಮೇಲೆ ಇದೊಂದು KC ರೆಡ್ಡಿ ಅವರು ಫಸ್ಟ್ CM ಆಫ್ ಕರ್ನಾಟಕ, ವಿಶೇಷ ಅವ್ರ ಮನೆಯಲ್ಲಿ ಹೋಗಿದ್ದೇನೆ. ಆಮೇಲೆ ಬೆಳಗ್ಗೆ ಇವತ್ತು ಪೊಲೀಸ್ ಸ್ಟೇಷನ್ನಲ್ಲಿ ಇಲ್ಲಿ CCTVs ಅವ್ರು ಡೊನೇಟ್ ಮಾಡಿದ್ದಾರೆ. ರೀಸೆಂಟಾಗಿ ಒಂದು ಕ್ರೈಮ್ ಆಯಿತು. ಸೊ CCTV ಇಟ್ಟರೆ ಸ್ವಲ್ಪ ಕ್ರೈಮ್ ರೇಟು ಕಡಿಮೆ ಆಗ್ತದೆ. ಸೊ ಆ ಥರ ಒಂದು ಒಳ್ಳೆಯ ಸೋಷಿಯಲ್ ಸರ್ವಿಸ್ ಮಾಡ್ತಾಯಿದ್ದಾರೆ. ಸೊ ಆ್ಯಸ್ ಎ ಗುಡ್ ಫ್ರೆಂಡ್ ಅವರಿಗೆ ಬೆಸ್ಟ್ ವಿಶಸ್ ಹೇಳಬೇಕು. ಸೊ ಫಂಕ್ಷನ್ನಲ್ಲಿ ಇಲ್ಲೂ ತಮಿಳು, ತೆಲುಗು. ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141106668. ಕನ್ನಡಿಗ ಎಲ್ಲರೂ ಇದ್ದಾರೆ. ಸೊ ಎಲ್ಲರೂ ಮೀಟ್ ಮಾಡಿ ಹೋಗ್ಲಿಕ್ಕೆ ಬಂದಿದ್ದಾರೆ. ಸೊ ನನಗೆ ಆ್ಯಕ್ಚುಲಿ ಫ್ರ್ಯಾಂಕಾಗಿ ಹೇಳಲಿಕ್ಕೆ ನನಗೆ ಅಷ್ಟು ಜಿಯೋಗ್ರಫಿ ಗೊತ್ತಿಲ್ಲ. ಇವತ್ತೇ ನನಗೆ KC ರೆಡ್ಡಿ ಅವರು ಇಲ್ಲಿ CM ಫಸ್ಟ್ CM, ಆಮೇಲೆ ಅವರು ಜವಾಹರಲಾಲ್ ನೆಹರು ಆ ಟೈಮಲ್ಲಿ ಬಂದಿದ್ದಾರೆ. ಅಷ್ಟು ಇಂಪಾರ್ಟೆಂಟ್ ಪ್ಲೇಸು ಇದು ನೆಗ್ಲೆಕ್ಟ್ ಆಗಿದೆ. ಸೊ ಇದಕ್ಕೆ ಇಂಪಾರ್ಟೆನ್ಸ್ ಬರಬೇಕು. ಸರ್ಕಾರ ಹತ್ರ ನಾನು ಕೇಳೋದು, ಇದು ಫಸ್ಟ್ CM ಆಫ್ ಕರ್ನಾಟಕ. ಸೊ ಇದು ಒಂದು ನೆಗ್ಲೆಕ್ಟೆಡ್ ಪ್ಲೇಸ್ ಆಗಿದೆ. ಈಗ ಈ ಥರ ಸೋಷಿಯಲ್ ಸರ್ವಿಸ್ ಮಾಡಿ ಇದಕ್ಕೆ ಸ್ವಲ್ಪ ಇಂಪಾರ್ಟೆನ್ಸ್ ಬರ್ತದೆ. ಸೊ ಇದಕ್ಕೆ ಒಂದು ಇಂಪಾರ್ಟೆನ್ಸ್ ಕೊಡಬೇಕು. ಅವ್ರು KC ರೆಡ್ಡಿ ಹೆಸರು ಅದು ಇನ್ನೂ ಅದು ಪ್ರಮೋಟ್ ಆಗಬೇಕು. ಸೊ ಗೌರ್ಮೆಂಟ್ ಅದು ಡಿಸೈಡ್ ಮಾಡಿ ಏನಾದ್ರು ಮಾಡಿ ಕರ್ನಾಟಕದ ಫಸ್ಟ್ CM KC ರೆಡ್ಡಿ ಅವರು ಅವ್ರ ಊರಿದು, ಆಮೇಲೆ ಇಲ್ಲಿರುವ ಸ್ಪೆಷಲ್ ಇದು ಹೈಲೈಟ್ ಮಾಡಬೇಕು. ಅವ್ರ ಗೌರ್ಮೆಂಟ್ ಅವ್ರು ಇಷ್ಟೇ ಸರ್, ಅದಕ್ಕೆ ಹೇಗೆ ಇಂಪಾರ್ಟೆನ್ಸ್ ಬರಬೇಕು ಅವ್ರಿಗೆ ಗೊತ್ತು, ಅದು ಮಾಡಬೇಕು. ಯಾಕಂದರೆ ಅದು ಒಂದು ಒಳ್ಳೆಯ ವಿಷಯ ಅದು. ಆ್ಯಂಡ್ KGFನಲ್ಲಿ ಇದೆ, ಅದು ಇನ್ನೊಂದು ವಿಷಯ ಅದು. ಸೊ ಇದನ್ನು ಹೈಲೈಟ್ ಮಾಡಬೇಕು. ದಟ್ ಈಸ್ ಮೈ ಸ್ಪೆಷಲ್ ರಿಕ್ವೆಸ್ಟ್. ಇವತ್ತಂದರೆ ಎಂದಿನಂತೆ ಪ್ರತಿ ವರ್ಷ ನಡ್ಕೊಂಬರೋ ಕಾರ್ಯಕ್ರಮನೇ ನಮ್ಮ ತಂದೆಯವರ ಹೆಸರಲ್ಲಿ TKR ಫೌಂಡೇಶನ್ ಏನು ಸ್ಥಾಪನೆ ಮಾಡಿ ನಡ್ಸ್ಕೊಂಬರ್ತಾಯಿದ್ದೀವಿ. KGF ತಾಲೂಕಿನಲ್ಲಿ ಮತ್ತು ಕೋಲಾರ ಡಿಸ್ಟಿಕಲ್ಲಿ ಕೆಲವೊಂದು ವಿಲೇಜಸ್ಗೆಲ್ಲ ನಾವು ಫ್ರೀಯಾಗಿ ಬುಕ್ಸು ಮತ್ತು ಬ್ಯಾಗ್ಸು ನೀಡ್ಕೊಂಬರ್ತಾಯಿದ್ದೀವಿ. ಅದಲ್ದಿರ ಕೆಲವು ಹತ್ರ ಯೂನಿಫಾರ್ಮ್ಗಳು, ID ಕಾರ್ಡ್ಗಳು, ಪ್ರತಿಯೊಂದು ಅವ್ರಿಗೆ ಏನು ರಿಕ್ವೈರ್ಮೆಂಟ್ ಇದೆ ಆ ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡ್ಕೊಂಬರ್ತಾಯಿದ್ದೀವಿ. ನಮ್ಮ ಕೈಲಿ ಆದಂಗೆ ಒಂದು ತಾಲೂಕು ಅಟ್ಲೀಸ್ಟ್ ಡೆವಲಪ್ಮೆಂಟ್ ಮಾಡಿದ್ರೆ, ಒಂದು ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಅಟ್ಲೀಸ್ಟ್ ಆ ಒಂದು ಪ್ರಾಂತ ಅಂದರೆ ತಾಲೂಕು ಡೆವಲಪ್ ಆಗುತ್ತೆ. ಮತ್ತು ಎಲ್ಲ ಕಡೆನೂ ಮಾಡಲಿಕ್ಕೆ ಶಕ್ತಿ ದೇವ್ರು ಕೊಟ್ಟರೆ ಮಾಡೋಣ. ನಮ್ಮ ತಾಲೂಕಲ್ಲಿ ಮತ್ತು ಅಕ್ಕಪಕ್ಕ ತಾಲೂಕಲ್ಲೂ ಕೂಡ ಏನಾದರೂ ನಮ್ಮ ಕೈಲಾಗಿದ್ದು ನಾವು ಮಾಡ್ತೀವಿ. ಈಗ ಬಂದು ಒಂದು 1200+ ಅಂದರೆ 1500 ಜನಕ್ಕೆ ಬ್ಯಾಗ್ಸು ಮತ್ತು ಸೀರೆ ವಿತ್ ಅವರ್ನ ಇವರು ಅಡುಗೆಯವರಿಗೆ ಸೀರೆಗಳು ಮತ್ತು ಟೀಚರ್ಸ್ಗೆಲ್ಲ ಲ್ಯಾಪ್ಟಾಪ್ ಬ್ಯಾಗ್ಸು ಇದನ್ನು ವಿತರಣೆ ಮಾಡಿದ್ವಿ. ಮತ್ತು ನಮ್ಮ ಲೋಕಲ್ ಕ್ಯಾಸಂಬಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಏನು CCTV ಕ್ಯಾಮ್ರಾ ರಿಕ್ವೈರ್ಮೆಂಟ್ ಇತ್ತು, ಅವರು ಅಪ್ರೋಚ್ ಮಾಡಿದ್ರು. ಯಾವುದೋ ಒಂದು ಕ್ರೈಮ್ ಆಗಿತ್ತು ರೀಸೆಂಟಾಗಿ. ಸೊ ಆ ಕ್ರೈಮ್ ಆಗಿರೋದ್ರಿಂದ ಒಂದು CCTV ಕ್ಯಾಮ್ರಾಸ್ ಇದ್ದರೆ ಆದಷ್ಟು ಬೇಗ ಟ್ರೇಸ್ ಮಾಡ್ಬೋದು ಮತ್ತು ಕಲ್ಪ್ರಿಟ್ಸ್ಗೆ ಶಿಕ್ಷೆ ಕೊಡ್ಬೋದು ಅಂತ ಅವರು ಹೇಳ್ತಾಯಿದ್ರು. ಸೊ ಆ ಟ್ರೇಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ, CCTV ಕ್ಯಾಮ್ರಾ ಮಾಡಿಕೊಡಿ ಅಂತ ಹೇಳಿದ್ರು. ಅದನ್ನು ಇವತ್ತು ಮಾಡಿಕೊಟ್ಟು ಚಾಲನೆ ಕೊಟ್ಟಿದ್ದೀವಿ. ಸೊ ಮಕ್ಕಳಿಗೆಲ್ಲ ಒಂದು ಎಕ್ಸಾಮ್ಸ್ ಹತ್ರ ಬರ್ತಾ ಇರೋದ್ರಿಂದ ಎಲ್ಲರಿಗೂ ಒಂದು ಏನು ಅವರಿಗೆ ಬೆಸ್ಟ್ ವಿಶಸನ್ನು ನಮ್ಮ ಕಡೆಯಿಂದ TKR ಫೌಂಡೇಶನ್ ಕಡೆಯಿಂದ ಈ ರೀತಿಯಲ್ಲಿ ಕೊಟ್ಟಿದ್ದೀವಿ. ಮತ್ತು ಎಕ್ಸಾಮ್ಸ್ ಆದಮೇಲೆ ಮತ್ತೆ ನೆಕ್ಸ್ಟ್ ಜೂನ್ ಜುಲೈ ಟೈಮಲ್ಲಿ ಇನ್ನೂ ಕೆಲವೊಂದು ಸೆಕ್ಟರ್ಗಳಲ್ಲಿ ಕೊಡಬೇಕು. ಸೊ ಅದು ಒಂದು ಪ್ಲ್ಯಾನ್ ನಡೀತಾ ಇದೆ. ಶಾರ್ಟ್ಲಿ ವಿಲ್ ಗಿವ್. ಅಂದರೆ ಗೌರ್ಮೆಂಟ್ ಶಾಲೆ ಮಕ್ಕಳು ಅಂದರೆ ನಾನು ಹೇಳ್ತಾ ಇದ್ದೀನಲ್ಲ, ಬಡ ಮಕ್ಕಳು, ತೀರಾ ಬಡ ಮಕ್ಕಳು ಬರೋದು ಗೌರ್ಮೆಂಟ್ ಶಾಲೆಗಳಿಗೆ. ಸೊ ಅಲ್ಲಿಂದ ನಾವು ಪ್ರಾರಂಭ ಮಾಡಿಕೊಂಡ್ರೆ ಹಂತದಲ್ಲಿ ಏನು ಬೇಕೋ ಅವ್ರಿಗೆ ಅನುಕೂಲ ನಾವು ಮಾಡ್ಕೊಂಬರ್ಬೋದು. ಈಗ ಐ ಕ್ಯಾಂಪ್ ಮಾಡಿದ್ದೀವಿ, ಹೆಲ್ತ್ ಕ್ಯಾಂಪ್ ಮಾಡಿದ್ದೀವಿ. ಅವ್ರಿಗೆ ಕೆಲವ್ರಿಗೆ ಐಸೈಟ್ ಸರಿ ಇರೋಲ್ಲ, ಅವ್ರಿಗೆ ಸ್ಪೆಕ್ಸ್ ಕೊಟ್ಟಿದ್ದೀವಿ, ಕೆಲವ್ರಿಗೆ ಸರ್ಜರಿ ಮಾಡಿಸಿದ್ದೀನಿ. ಸೊ ಹೀಗೆ ಎಲ್ಲ ಒಂದೊಂದು ಪ್ರಾಬ್ಲಮ್ಸ್ ಅಲ್ಲಿ ಏನು ಬರುತ್ತೋ ಅದನ್ನು ನಾವು ಸಾರ್ಟ್ ಔಟ್ ಮಾಡ್ಕೊಂಡು ಬರ್ತಾಯಿದ್ದೀವಿ.
ಹಾಂ, ಸುಮನ್ ಸರ್ ಅವರು ಒಂದು ಇನ್ವೈಟ್, ಅವರು ನಮಗೆ ಹಳೆಯ ಸ್ನೇಹಿತರು, ಫ್ಯಾಮಿಲಿ ಫ್ರೆಂಡ್ಸು, ಅವ್ರನ್ನು ಭಾಳ ಆಪ್ತರು. ಸೊ ಒಂದು ಹೇಳಿದೆ ಈ ಥರ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ ಬಾ ಅಂದರೆ ಅವ್ರದ್ದು ಒಂದು 3-4 ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ಕೊಂಡು ಬಂದಿದ್ದರು, ಮಕ್ಳಿಗೋಸ್ಕರ ನಮಗೋಸ್ಕರ. ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿ ಎಲ್ಲರಿಗೂ ಒಂದು ಖುಷಿ ಕೊಟ್ಟು ಹೋದರು. ಮಕ್ಳಿಗೂ ಒಂದು ಎಂಟರ್ಟೈನ್ಮೆಂಟ್ ಇರುತ್ತಲ್ಲ, ಅವ್ರು ಬಂದರು ಅಂತ ಅವರು ಒಳ್ಳೆ ಹುಮ್ಮಸ್ಸಲ್ಲಿದ್ದರು ಮಕ್ಕಳು. ಹಾಗಾಗಿ ಲಾಸ್ಟ್ ಟೈಮು ಒಬ್ಬರು ಸೆಲೆಬ್ರಿಟಿ ಕರೆದಿದ್ವಿ. ಸೊ ಸೆಲೆಬ್ರಿಟಿ ಬರೋದ್ರಿಂದ ಅವರು ಒಂದು ಮಕ್ಕಳಿಗೆ ಖುಷಿ ಆಗುತ್ತೆ. ಮಕ್ಳು ಖುಷಿ ಮಾಡೋದೇ ಅಟ್ ಲಾಸ್ಟ್ ನಮಗೆ ಖುಷಿ ಆಗೋದಲ್ವಾ, ಅವ್ರು ಖುಷಿ ಆದರೆ ನಾವು ಖುಷಿ ಆದಂಗೆ ಅದರಿಂದ. ಸೊ ಮತ್ತು ನಮ್ಮ TKR ಫೌಂಡೇಶನ್ ಎಲ್ಲ ಟೀಮ್ ಯುವಕರು ಏನಿದ್ದಾರೆ, ಶ್ರಮ ಎಲ್ಲ ಅವ್ರದ್ದು. ಸೊ ಅವರು ಮುಂದೆ ನಿಂತು ಪ್ರತಿಯೊಂದು ಒಂದು ವಾರದಿಂದ ಭಾಳ ಕಷ್ಟಪಟ್ಟು ಎಲ್ಲರೂ ಪ್ರತಿಯೊಂದು ಎಲ್ಲರೂ ಕೈ ಜೋಡಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ನಮಗೆ ನನ್ನ ಪರವಾಗಿ ನನ್ನ ಪರ್ಸ್ನಲ್ ಥ್ಯಾಂಕ್ಸ್ನ ಅವ್ರಿಗೆ ಹೇಳ್ತಾಯಿದ್ದೀನಿ.